So hi guys, good evening, welcome back to Ruparan YouTube ಚಾನಲ್. ಸೊ ನಾನು ಇವಾಗ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಅಂದರೆ ನಂದು ಚೆಕಪ್ ಕೂಡ ಆಯಿತು ಗೈಸ್. ನಾನು ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಸೊ ನಾನು ಎಲ್ಲಿ ಡೆಲಿವರಿಗೆ ಹೋಗ್ತೀನಪ್ಪ ಅಲ್ಲಿ ನನಗೆ ಚೆಕಪ್ ಕೂಡ ಆಯಿತು. ಸೊ ಅದಾದಮೇಲೆ ಈಗ ನಂದು ನೆಕ್ಸ್ಟ್ ಪ್ರೊಸೀಜರ್ ಬಂದು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋ ಅಂಥದ್ದು. ನಂದು ಡೆಲಿವರಿ ನಮ್ಮ ತಾಯಿ ಮನೇಲಿ ಆಗಿರೋದ್ರಿಂದ ಸೊ ಇಲ್ಲಿ ನಾನು ಟು ಬ್ಯಾಗ್ ಪ್ಯಾಕ್ ಮಾಡಬೇಕಾಗುತ್ತೆ, ಒಂದು ಮನೆಗೆ ಅಂತ, ಇನ್ನೊಂದು ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಚೆಕಪ್ ಬಗ್ಗೆ ನಾನು ಒಂದು ಸ್ವಲ್ಪ ಡೀಟೇಲಾಗಿ ಮಾತಾಡಬೇಕು. ಯಾಕೆಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಹಾಸ್ಪಿಟಲ್ ನೇಮ್ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಅಂದರೆ ಎಲ್ಲೂ ಕೂಡ ತೋರಿಸ್ಲೂ ಇಲ್ಲ ನಾನು. ಬಿಕಾಸ್ ಅದು ನನಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಈ ಹಾಸ್ಪಿಟಲ್ ಅಂತ ಹೇಳಿಬಿಟ್ಟು. ಏಕೆ ಅಂತಂದರೆ ಅದು ನನ್ನ ಮನೆಯಿಂದ ಹಾಸ್ಪಿಟಲ್ಗೆ ಒಂದು 10 to 15 ಕಿಲೋಮೀಟರ್ಸ್ ಅಷ್ಟು ದೂರ ಇದೆ. ಸೊ ಹಾಗಾಗಿ ಮತ್ತು ಆ ಟೈಮಲ್ಲಿ ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ ನಾವು ಅಂತ ಹೇಳಿಬಿಟ್ಟು ಸೊ ನಾನು ಲಾಸ್ಟ್ ಮೂಮೆಂಟಲ್ಲಿ ಹಾಸ್ಪಿಟಲ್ನ ಚೇಂಜ್ ಮಾಡಿದೆ. ಸೊ ಈಗ ನಾನು ಅಲ್ಲಿ ತೋರಿಸಿ ಕೂಡ ಬಂದಿದ್ದೀನಿ. ಅವ್ರು ಹೇಳಿದ್ದಾರೆ ನನಗೆ 9 ಮಂತ್ಸಿಗೆ ಬಿದ್ದ ಮೇಲೆ ಸೊ ವೀಕ್ಲಿ ಒನ್ಸ್ ಚೆಕಪ್ಗೆ ಬರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನನಗೆ ನೆಕ್ಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಒಂದು ಏಪ್ರಿಲ್ ಫಸ್ಟ್ ವೀಕಲ್ಲಿ ನನಗೆ ಲಾಸ್ಟ್ ಸ್ಕ್ಯಾನ್ ಕೂಡ ಅಡ್ವೈಸ್ ಮಾಡಿದ್ದಾರೆ. ಸೊ ಲಾಸ್ಟ್ ಸ್ಕ್ಯಾನ್ ಕೂಡ ಮಾಡಿ ಅದಾದಮೇಲೆ ಓಕೆ ಏನು ಹೀಗೆ ಅಂತ ಹೇಳಿ ಒಂದು ಸ್ವಲ್ಪ ನಮಗೂ ಕೂಡ ಧೈರ್ಯ ಬರುತ್ತೆ. ಅಂದರೆ ಬೇಬಿ ವೆಯ್ಟ್ ಆಗಿರಲಿ, ಸೊ ನಮಗೆ ಪೊಸಿಷನ್ ಯಾವುದಿದೆ ಏನು ಎತ್ತ ಅಂತ ಹೇಳಿ ಕಂಪ್ಲೀಟಾಗಿ ಸ್ವಲ್ಪ ಏನಂತಾರೆ ನಾಲೆಜ್ ಬರುತ್ತೆ ಅದು ಆ ರಿಪೋರ್ಟ್ ನೋಡಿದ್ಮೇಲೆ. ಸೊ ಗೈಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ ಆ ಹಾಸ್ಪಿಟಲಲ್ಲಿ ನಾನು ಡೆಲಿವರಿ ಮಾಡ್ತಿಲ್ಲ, ಅಲ್ಲಿ ನಾನು ಮಾಡಿಸ್ಕೊತಿಲ್ಲ. ಸೊ ಅದು ನನಗೆ ಲಾಂಗ್ ಆಗೋದ್ರಿಂದ ಆ್ಯಂಡ್ ನನಗೆ ಒಂದು ಸ್ವಲ್ಪ ರಿಪೋರ್ಟ್ ಕೂಡ ಚೇಂಜಸ್ ಆಗೋಯಿತು. ಸೊ ಹಾಗಾಗಿ ಪ್ರತಿಯೊಂದು ಫೆಸಿಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್, ಇಲ್ಲ ಅಂತ ಹೇಳ್ತಿಲ್ಲ. ಒಂದು ಕೇರಿಂಗ್ ಆಗಿರಲಿ, ಏನಂತಾರೆ ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಅಲ್ಲಿ ಪ್ರತಿಯೊಂದಕ್ಕೂ ರಿಜಿಸ್ಟ್ರೇಷನ್ ಎಲ್ಲನೂ ಚೆನ್ನಾಗಿದೆ. ಬಟ್ ಏನೋ ಗೊತ್ತಿಲ್ಲ, ರಿಪೋರ್ಟ್ಸ್ ಲ್ಯಾಬ್ ಪ್ರಾಬ್ಲಮ್ಮು ಅಥವಾ ಏನು ಅಂತ ಗೊತ್ತಿಲ್ಲ. ಬಟ್ ನನಗೆ ರಿಪೋರ್ಟ್ಸ್ ಸ್ವಲ್ಪ ಅಬ್ನಾರ್ಮಲ್ ಆಗಿ ಬಂತು. ಅದಾದಮೇಲೆ ನನಗೆ ಗೊತ್ತಿರೋರ ಹತ್ರ ನಾನು ಇನ್ನೊಂದು ಹಾಸ್ಪಿಟಲಲ್ಲಿ ಹೋಗಿ ತೋರಿಸಿ ಅಲ್ಲಿ ಮಾಡಿದ್ದಕ್ಕೆ ನನಗೆ ಅದು ಸಡನ್ ರಿಪೋರ್ಟ್ ನೋಡಿ ಆ್ಯಂಟಿಬಯೋಟಿಕ್ ಹಾಕ್ಕೊಬೇಕು, ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿದ್ರು. ಸೊ ಹೆಂಗೆ ಅಂತಂದರೆ ಈಗ ಸಡನ್ನಾಗಿ ಲಾಸ್ಟ್ ಮೂಮೆಂಟಲ್ಲಿ ಬಂದು ಹಾಕಿಸ್ಕೊಳ್ಳೇಬೇಕು, ಇಲ್ಲಾಂದರೆ ಬೇಬಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಸ್ವಲ್ಪ ಭಯ ಆಗಿಬಿಡುತ್ತೆ. ಅಂದರೆ ಇವ್ರು ಸ್ಟಾರ್ಟಿಂಗಲ್ಲೇ ಹಿಂಗೆ ಮಾಡ್ತಿದ್ದಾರೆ ಅಂದರೆ ನೆಕ್ಸ್ಟ್ ನಾನು ಅಲ್ಲೇ ಡೆಲಿವರಿ ಆಯಿತು ಅಂದರೆ ಬೇರೆ ಹೀಗೆ ನೆಗ್ಲೆಕ್ಟ್ ಮಾಡಿದ್ರೆ ಹಿಂಗೆ ಅಂತೇಳಿ ನನಗೆ ಅಂದರೆ ನನ್ನ ಸೀನಿಯರು, ಸೊ ನಮ್ಮ ಅಕ್ಕನೇ ಅವ್ರು, ಅವ್ರ ಹಾಸ್ಪಿಟಲ್ಗೆ ಹೋದೆ. ಅವ್ರ ಹಾಸ್ಪಿಟಲಲ್ಲಿ ಹೋಗಿ ಓಕೆ ಮೇಡಮ್ ಇದ್ದು ಸೇಮ್ ನನಗೆ ಆಂಟಿಬಯೋಟಿಕ್ ತೊಗೊಳ್ಳಿ 5 days ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಈಗಲೇ ಕ್ಯಾನುಲಾ ಹಾಕ್ತೀನಿ ಅಂತಂದರು. ಸೊ ಅದಾದಮೇಲೆ ನಾವು ಕೂಡ ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಿ ಈ ಥರ ಹಿಂಗಿದೆ ಅಂದಿದ್ದಕ್ಕೆ ಸರಿ ಆಯಿತು ಅಂತ ಅವರು ಹೇಳಿದ್ರು. ಅದಾದಮೇಲೆ ಯಾಕೋ ಮತ್ತೆ ನನ್ನ ಫ್ರೆಂಡ್ ಇದು ಬೇಡ ಇನ್ನೊಂದು ಸಲ ಟೆಸ್ಟ್ ಮಾಡಿಸೋಣ ಅಂತ ಹೇಳಿ ಹೇಳಿದ್ಲು. ಸೊ ಹಾಗಾಗಿ ಅಲ್ಲೇ ನಾವು ಮತ್ತೆ ಇನ್ನೊಂದು ಸಲ ಟೆಸ್ಟ್ ಮಾಡಿದ್ದಕ್ಕೆ ಸೇಮ್ ಟೆಸ್ಟ್ ನನಗೆ ನಾರ್ಮಲ್ ಬಂತು. ಸೊ ಹಾಗಾಗಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಇವಾಗಲೇ ಹಿಂಗೆ ಇನ್ನು ಮುಂದೆ ಬೇಬಿ ಆದರೆ ಹೆಂಗೆ ಏನಪ್ಪ ಅಂತ ಸ್ವಲ್ಪ ಟೆನ್ಷನ್ನು ಭಯ ಜಾಸ್ತಿ ಆಗೋಯಿತು. ಸೊ ಹಾಗಾಗಿ ನಾನು ಹಾಸ್ಪಿಟಲ್ನ ಡ್ರಾಪ್ ಮಾಡ್ತಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಹಾಸ್ಪಿಟಲ್ ನೇಮ್ ಕೂಡ ಹೇಳಲ್ಲ, ಯಾಕೆ ಅಂತಂದರೆ ಸುಮ್ಮನೆ ಅಂದರೆ ನಮಗೊಬ್ರಿಗೇ ಈ ಥರ ಮಿಸ್ಟೇಕ್ ಆಗಿದೆಯೋ ಅಥವಾ ಏನು ಹೆಂಗೆ ಅಂತ ಗೊತ್ತಿಲ್ಲ, ಸುಮ್ಮನೆ ಒಂದು ಹಾಸ್ಪಿಟಲ್ ಮೇಲೆ ಆ ಥರ ಅಬ್ನಾರ್ಮಲಾಗಿ ತೋರಿಸೋದು ಅಷ್ಟು ಚೆನ್ನಾಗಿರಲ್ಲ. ಅದು ಬೇರೆ, ಅದು ಬಂದು ಫೇಮಸ್ ಹಾಸ್ಪಿಟಲ್ ಬೇರೆ. ಯಾರೋ ಒಬ್ಬರು ನೆಗೆಟಿವ್ ಆಗಿ ಹೇಳಿದ್ರೆ ಅವ್ರು ಅದನ್ನ ಬಿಲೀವ್ ಕೂಡ ಮಾಡಲ್ಲ. ಸೊ ಏನೋ ಇಷ್ಟ ಇಲ್ಲದೆ ಏನೋ ಒಂದು ಮಾಡಿರ್ತಾರೆ ಬಿಡು ಅಂತ ಕೇರ್ಲೆಸ್ ಮಾಡಿಬಿಡ್ತಾರೆ. ಸೊ ನನಗೆ ಮಾತ್ರನೇ ಹಿಂಗಾಯಿತು ಅಥವಾ ಅಲ್ಲಿನ ಪ್ರೊಸೀಜರ್ ಹಂಗಿದೆಯಾ ನನಗಂತೂ ಗೊತ್ತಿಲ್ಲ. ಸೊ ನನಗೆ ಮಾತ್ರ ಅದರಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಆ್ಯಂಡ್ ನನಗೆ
ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ನಂಗೆ ರಿಪೋರ್ಟ್ಸಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿಬಿಟ್ಟೆ. ಸೊ ಹಾಗಾಗಿ ನಾನು ಡಿಸೈಡ್ ಆಗಿಬಿಟ್ಟೆ ಅಲ್ಲಿ ನಾನು ಬೇಡ ಅಂಥೇಳಿ. ಸೊ ಈಗ ನಾನು ನಮ್ಮ ಅಕ್ಕ ಜಾಬ್ ಮಾಡ್ತಿರೋ ಹಾಸ್ಪಿಟಲಲ್ಲೇ ಹೋಗ್ತಾಯಿದ್ದೀನಿ. ಸೊ ಅವ್ರು ನನಗೆ ಸೀನಿಯರ್ ಆಗಬೇಕು. ಈಗ ನಾನು ಅಲ್ಲೇ ಹಾಸ್ಪಿಟಲ್ ಹೋಗ್ತಿದ್ದೀನಿ. ಪ್ರತಿಯೊಂದು ನೋಡಿ ಚೆನ್ನಾಗಿಲ್ಲ. ಇನ್ನು ಮತ್ತೊಮ್ಮೆ ನಂದು ಸ್ಟಾರ್ಟಿಂಗ್ ಫಸ್ಟ್ ಮಂತಿಂದ ಟಿಲ್ ನಾವು ಇಲ್ಲಿವರೆಗೂ ಕೂಡ ಪ್ರತಿಯೊಂದು ಕೂಡ ಚೆಕ್ ಮಾಡಿ ಆ್ಯಂಡ್ ಈಗಲೂ ಏನಾರ ಡೌಟ್ಸ್ ಇತ್ತು ಅಂತಂದರೆ ಈಗಲೂ ಕಾಲ್ ಮಾಡಿದ್ರೆ ಸಾಕು. ಸೊ ಪಾಸಿಟಿವ್ ಆಗಿ ನನಗೆ ರಿಪ್ಲೈ ಮಾಡ್ತಾರೆ ಆ್ಯಂಡ್ ಏನಾದರೂ ಇತ್ತು ಅಂದರೆ ಅಡ್ವೈಸ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ನನಗೆ 9 ಮಂತ್ಸಿಗೆ ಬಿದ್ದ ಮೇಲೆ ಆದಷ್ಟು ವೀಕ್ಲಿ ಒನ್ಸ್ ಬನ್ನಿ ಅಂತ ಹೇಳಿದ್ದಾರೆ. ಯಾಕಂದರೆ ಯಾವ ಟೈಮಲ್ಲಿ ಡೆಲಿವರಿ ಆಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಅವಾಗ ಬರಲಿಕ್ಕೆ ಹೇಳಿದ್ದಾರೆ. ಸೊ ಇಷ್ಟು ಗೈಸ್, ನಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ತುಂಬ ಲೆಂತಿ ಆಗಿಬಿಡುತ್ತೆ, ನೋಡೋರಿಗೆ ಇಂಟ್ರೆಸ್ಟ್ ಬರಲ್ಲ. ಅಂದರೆ ಫಸ್ಟ್ ಟೈಮ್ ನೋಡೋರ್ಗಾದರೆ ಬೋರಿಂಗ್ ಆಗ್ಬಿಡುತ್ತೆ, ಸುಮ್ಮನೆ ಮಾತಾಡ್ತಾನೆ ಇರೋದಲ್ವಾ ಅಂತೇಳಿ. ಏನೋ ಪ್ರೆಗ್ನೆಂಟ್ ವುಮೆನ್ಸ್ ಆದರೆ ಒಂದು ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊತಾರೆ. ಇನ್ನು ಬೇರೆಯವ್ರಿಗೆಲ್ಲ ತುಂಬ ಲೆಂತಿ ಆಗಿಬಿಟ್ರೆ, ಈಗ ನನಗೂ ಅಷ್ಟೇ ಯಾವುದಾದ್ರೂ ಒಂದು ವಿಡಿಯೋ ನೋಡ್ತಿರ್ಬೇಕಾರೆ ತುಂಬ ಲಾಂಗ್ ಇತ್ತು ಅಂತಂದರೆ ನಾನು ಕೂಡ ನೋಡಲ್ಲ. ಸೊ ಸ್ಕಿಪ್ ಮಾಡ್ಕೊಂಡು ಹೊಂಟೋಗ್ಬಿಡ್ತೀನಿ. ಸೊ ಇದು ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರೋದ್ರಿಂದ ಆದಷ್ಟು ಇನ್ಫಾರ್ಮೇಷನ್ ಎಲ್ರಿಗೂ ತಿಳಿಯಲಿ ಅಂತೇಳಿ ನಾನು ಶಾರ್ಟಾಗಿ ಮಾಡ್ತಿದ್ದೀನಿ. ಏಕೆಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲಡ್ ಟೆಸ್ಟ್ ಹೋಗಿ ಮಾಡಿಸ್ಕೊಂಬಂದಲ್ಲ, ಅಲ್ಲಿವರೆಗೂ ಮಾತ್ರನೇ ಆ ವಿಡಿಯೋ ಮಾಡಿದ್ದು. ಅಗೇನ್ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಟ್ಯೂಸ್ಡೇ ನನ್ನ ರಿಪೋರ್ಟ್ಸ್ ಬರುತ್ತೆ ಆ್ಯಂಡ್ ಟ್ಯೂಸ್ಡೇ ಏನಾಗುತ್ತೆ ಏನು ಅಂತ ನಾನು ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ಅಂತ. ಸೊ ಟ್ಯೂಸ್ಡೇ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅವತ್ತು ನಾನು ಸ್ವಲ್ಪ ತುಂಬ ಟಯರ್ಡ್ ಆಗಿದ್ದೆ. ಅದು ಬೇರೆ ನನಗೆ ಅವತ್ತು ರಿಪೋರ್ಟ್ಸ್ ಆ ಥರ ಆಗಿದ್ದಕ್ಕೆ ಅವ್ರು ನನಗೆ ಇನ್ನೊಂದು ಬ್ಲಡ್ ಟೆಸ್ಟ್ ಕೂಡ ಅಡ್ವೈಸ್ ಮಾಡಿದ್ರು, ಎಕ್ಸ್ಟ್ರಾ ಒಂದು. ಸೊ ಅದನ್ನು ಕೊಟ್ವಿ. ಅದಾದರೂ ಕೂಡ ಯಾಕೋ ನನಗೆ ಅವತ್ತು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲಿಲ್ಲ, ಸುಮ್ಮನೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ. ಹಂಗಾಗಿ ನನಗೆ ವ್ಲಾಗ್ ಮಾಡೋ ಮೈಂಡ್ ಇರಲಿಲ್ಲ. ಸೊ ಹಾಗಾಗಿ ಅದು ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಸ್ಪಿಟಲಲ್ಲಿ ನಾನು ಡೆಲಿವರಿ ಮಾಡಿಸ್ಕೊತಿಲ್ಲ ಗೈಸ್. ಸೊ ಈಗ ನಾನು ಬೇರೆ ಹಾಸ್ಪಿಟಲಲ್ಲಿ ಇದು ಮಾಡಿಸ್ಕೊತಾ ಇದ್ದೀನಿ. ಅದು ನಂದು ಡೆಲಿವರಿ ಆದಮೇಲೆ ಹಾಸ್ಪಿಟಲ್ ನೇಮ್ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ಬಿಕಾಸ್ ಆ ಹಾಸ್ಪಿಟಲ್ ಬಂದು ನಮ್ಮ ಓನ್ ಸಿಸ್ಟರ್ಗೂ ಕೂಡ ಅಲ್ಲೇ ಆಗಿರೋದು ಆ್ಯಂಡ್ ನಮಗೆ ಗೊತ್ತಿರೋರು ಕೂಡ ಅಲ್ಲೇ ಇರೋದು. ಸೊ ಓಕೆ, ಬೆಟರ್ ಆಗಿದೆ ಆ್ಯಂಡ್ ಅಲ್ಲಿರೋ ಡಾಕ್ಟರ್ಸ್ ಕೂಡ ನಮಗೆ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಗೊತ್ತಿರೋರು ಆಗಿರೋದ್ರಿಂದ ಆ್ಯಂಡ್ ಪ್ರೀವಿಯಸ್ ನಮ್ಮಕ್ಕ ಕೂಡ ಅದೇ ಹಾಸ್ಪಿಟಲಲ್ಲೇ ಜಾಬ್ ಮಾಡ್ತಿದ್ರು. ಸೊ ಈಗ ನಮ್ಮ ಅಕ್ಕ ಫ್ರೆಂಡ್ ಕೂಡ ಅಲ್ಲೇ ಮಾಡ್ತಿದ್ದಾರೆ, ಈಗಲೂ ಇದ್ದಾರೆ. ಸೊ ಹಂಗಾಗಿ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ನಮಗೆ ಪರಿಚಯ ಇದ್ದಾರೆ. ಸ್ವಲ್ಪ ಧೈರ್ಯ ಓಕೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಗೈಸ್, ಲಾಸ್ಟ್ ಚೆಕಪ್ದು ವಿಡಿಯೋ ನಾನು ಕಂಪ್ಲೀಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಹಾಸ್ಪಿಟಲ್ ಚೆಕಪ್ ಹೋದಾಗ ನಾನು ಆದಷ್ಟು ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ.